ಲೋನ್ ಅಲ್ಲಿ ನೋಡ್ತಾ ಅವ್ರಿಗೆ 20,000 ಡೌನ್ ಪೇಮೆಂಟ್ ಮಾಡಿ 1 ಲಕ್ಷ ಗಾಡಿ ತಗೊಂಡೋಗಿ 1,95,000 ಬಂದ್ರೆ 2011 ಮಾಡಲ್ ಫ್ರೀ ಕೊಡ್ತಾ ಇದೆ. ಫೈನಲ್ ಪ್ರೈಸ್ 2,70,000 ಬಂದ್ರೆ ಗಾಡಿ ಕೊಡ್ತೀವಿ. 2,70,000ಕ್ಕೆ ಎಷ್ಟು 6,15,000 ಕೊಟ್ಟು ಗಾಡಿ ತಗೊಂಡೋಗ್ಲಿ ಸರ್. ಬೇರೆ 20,000 ಓಡಿರೋದು ವೆಹಿಕಲ್ 22 ಮಾಡಲ್ ತಗೊಂಡ್ಬೋದು ಅಂತ ಜಸ್ಟ್ ಒಂದು 20,000 30,000 ತಗೊಂಡ್ ಬಂದ್ರೆ ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ. ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ರೆ ಸ್ಯಾಲರಿ ಕಸ್ಟಮರ್ ಒಳ್ಳೆ ಇದೆ, 0 ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಮಾಡ್ಕೊಡ್ತೀನಿ. ಫೈನಲ್ 4,75,000 ಗೆ ಈ ಪ್ರೈಸ್ ಅಲ್ಲಿ ಎಂಟೈರ್ ಮಾರ್ಕೆಟ್ ಚಾಲೆಂಜ್ ಮಾಡ್ತೀನಿ. ಸ್ಕೋಡಾ ರ್ಯಾಪಿಡ್ 2016 ಮಾಡಲ್ ಗಾಡಿ ಯಾರೂ ಕೊಡಲ್ಲ. ಪ್ರೈಸಿಂಗ್ ನೋಡ್ತಾ ಇದ್ರೆ ಪ್ರಮೋಸರ್ ಕಸ್ಟಮರ್ ಬಂದ್ಬಿಟ್ಟು 3,25,000 ಹೇಳ್ತಾ ಇದ್ದಾರೆ. 3,25,000 ಬೇಡ, ಡೈರೆಕ್ಟ್ 2,70,000 ಕೊಟ್ರೆ ಕೊಡ್ತೀನಿ. ನಿಮ್ಗೆ ಇದರಲ್ಲಿ ಆರಾಮಾಗಿ ನೋಡ್ಬೋದು ನೀವು ಎಷ್ಟು ಬೂಟ್ ಸ್ಪೇಸ್ ಸಿಗುತ್ತೆ ಅಂತ. ಲೈಕ್ ನೀವು ಕ್ರೆಟಾ ತರಾನು ಯೂಸ್ ಮಾಡ್ಬೋದು. ಇದಕ್ಕೆ ನೋಡಿ ಕ್ರೆಟಾ ತರಾನು ಯೂಸ್ ಮಾಡ್ಬೋದು, ಇಲ್ಲ 8 ಸೀಟರ್ ಯೂಸ್ ಬೇಕಂದ್ರೆ ನೋಡ್ಬೋದು. ಇಲ್ಲಿ ಆ ತರ 8 ಸೀಟರ್ನು ಕೂಡ ಮಾಡ್ಬೋದು. ಅಂಡ್ ಬ್ಯಾಕ್ AC ಕೂಡ ಬರುತ್ತೆ ನಿಮ್ಗೆ. ಇಲ್ಲಿ ಒಂದು ಅಲ್ಲಿ ಒಂದು AC ಬರುತ್ತೆ, ಬ್ಯಾಕ್ AC ಕೂಡ ಬರುತ್ತೆ. ಇದರಲ್ಲಿ ನಿಮ್ಗೆ ಶಿಫ್ಟ್ ಡಿಸೈರ್ ಎಲ್ಲರದು ಫೇವರೇಟ್ ಅಂತ ಹೇಳ್ತಾರೆ. ಅದಲ್ಲಿ ಏನ್ ಬೆನಿಫಿಟ್ ಅಂದ್ರೆ ಇದು ಆಟೋಮೆಟಿಕ್ ಕಾರು. ಶರಣ್ರಿ ಎಲ್ಲರೂ ಹೆಂಗಿದ್ರಿ? ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ ಸಾಗರ್ ಕಾರ್ಸಿಗೆ ಬಂದಿದ್ದೀನಿ. ಎವ್ರಿ 2 ಮಂತ್ಸ್ ಒಂದ್ ಸರ್ತಿ ವಿಡಿಯೋ ಮಾಡ್ಬೇಕಾಗಿದೆ. ಆ ತರ ಸ್ಟಾಕ್ಸ್ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಕಸ್ಟಮರ್ ಇರ್ತಾರೆ, ಅವರು ಬಿಸಿ ಇರ್ತಾರೆ. ಅಂಡ್ ನಾವು ಕಾಲ್ ಮಾಡಿದ್ರೆ ಸರ್ ಕಸ್ಟಮರ್ ಇದಾರೆ, ಮತ್ತೊಂದ್ ಸರ್ತಿ ಮಾಡೋಣ ಅಂತಾರೆ. ಸರ್ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸರ್. ವೆಲ್ಕಮ್ ಸರ್ ನಿಮ್ಗೇನು ನಮ್ಮ ಸಾಗರ್ ಕಾರ್ಸ್ಗೆ. ಪ್ರಮೋದ್ ಸರ್ ಪಾಪ ಪ್ರಮೋದ್ ಸರ್ 2 ಮಂತ್ಸ್ ಇಂದ ನೀವು ಕಾಲ್ ಮಾಡ್ತಾ ಇದಾರೆ. ಲಾಸ್ಟ್ ಟೈಮ್ ವಿಡಿಯೋ ಮಾಡೋದ್ರ ಒಳ್ಳೆ ರೆಸ್ಪಾನ್ಸ್ ಬಂದಿದ್ದು. ಗಾಡಿ ಆ ರೆಸ್ಪಾನ್ಸ್ಗೋಸ್ಕರ ಗಾಡಿಗಳು ಅರ್ಧ ಗಾಡಿಗಳು ನಮ್ ಸೇಲ್ ಆಯ್ತು. ತಿರ್ಗಾ ವಿಡಿಯೋ ಮಾಡಕ್ಕೆ ನಮ್ಮ ಹತ್ರ ಸ್ಟಾಕೇ ಸಿಗ್ತಾ ಇದಿಲ್ಲ. ಲಾಸ್ಟ್ ತಿಂಗಳು ಅವ್ರಿಗೆ ಉಳ್ಳಿ ಚಾಕ್ಲೇಟ್ ಕೊಟ್ಟಿದ್ದೀನಿ. ಈ ತಿಂಗಳು ಏನು ಮಾಡಿ ಅಂತ ಮಾಡೋಣ ಅಂತ ಪ್ರಮೋದ್ ಸರ್ ಆದ್ಮೇಲೆ ಆಯ್ತು ಸರ್ ಕಮ್ಮಿ ಇದೆ ಸ್ಟಾಕ್, ಬನ್ನಿ ಮಾಡೋಣ, ಎಷ್ಟಿದೆ ಅಷ್ಟೇ ಸ್ಟಾಕ್ ಮಾಡೋಣ ಅಂತ ಕರ್ಬಿಟ್ಟಿದ್ದೀನಿ ಅವ್ರಿಗೆ. ಇವಾಗ ಆಲ್ಮೋಸ್ಟ್ ನನ್ನ ಹತ್ರ ಒಂದು 30 ಕಾರ್ಸ್ ತೋರಿಸ್ತಾ ಇದ್ದೀನಿ. 30-35 ಕಾರ್ಸ್ ಇದೆ. ಇನ್ನೂ ಜಾಸ್ತಿ ಬರ್ನಿ ಮಾಡೋಣ ಅಂತ ತಿಳ್ಕೊಂಡೆ. ಇಲ್ಲ ಪ್ರಮೋದ್ ಸರ್ ಪಾಪ 2 ಮಂತ್ಸ್ ಇಂದ ಕಾಲ್ ಮಾಡ್ತಾ ಅಂತ ಈ ಮಂತ್ ಓಕೆ ಆಯ್ತು ಬಿಡಿ, ಕಮ್ಮಿ ಇರೋ ಸ್ಟಾಕ್ ಅಲ್ಲಿ ಹಾಕೋಣ, ಆಮೇಲೆ ನೆಕ್ಸ್ಟ್ ನೋಡೋಣ ಅಂತ ಹಾಕ್ಬಿಟ್ಟಿದ್ದೀನಿ ಇವಾಗ ವಿಡಿಯೋ. ಅಡ್ರೆಸ್ ಫಸ್ಟ್ ಆಫ್ ಆಲ್ ಸಾಗರ್ ಕಾರ್ಸ್ ಗೊತ್ತು, ಬಟ್ ಸರ್ ಸಾಗರ್ ಕಾರ್ಸ್ ಅಂದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡತ್ತೆ. ಜಯನಗರ್ 3rd ಬ್ಲಾಕ್ ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್ ಸಾಗರ್ ಕಾರ್ಸ್. ಗೊತ್ತಾಗಿಲ್ಲ ಅಂದ್ರೆ ಗೂಗಲ್ ಮ್ಯಾಪ್ ಅಲ್ಲಿ ಹೋಗಿ ಸಾಗರ್ ಕಾರ್ಸ್ ಟೈಪ್ ಮಾಡಿ ನಮ್ಮ ಶೋರೂಮ್ ಬಂದ್ಬಿಡುತ್ತೆ. ಇಲ್ಲಾಂದ್ರೆ PM ಸ್ವಿಮ್ಮಿಂಗ್ ಪೂಲ್ ಜಯನಗರ್ ಅಲ್ಲಿ ಒಂದೇ ಇರೋದು. ಅಲ್ಲಿ ಬನ್ನಿ, ನಮ್ಗೆ ಕಾಲ್ ಮಾಡಿ, ಅಲ್ಲೇ ಡೈರೆಕ್ಟ್ ಲೊಕೇಶನ್ ಮಾಡಿ ಹೇಳ್ಬಿಡ್ತೀನಿ. ಲೋನ್ ಬಗ್ಗೆ ಕೇಳೋದಕ್ಕಿಂತ ಮುಂಚೆ ನಾನೇ ಹೇಳ್ಬಿಡ್ತೀನಿ. ಅವ್ರು ಹೇಳೋಕ್ಕಿಂತ ಮುಂಚೆ ಪ್ಯಾನ್ ಇಂಡಿಯಾ ಲೋನ್ ಆಗುತ್ತೆ ಅಂತ 100% ಸರ್. ಪೂರ್ತಿ ಪ್ಯಾನ್ ಇಂಡಿಯಾ ಲೋನ್ ಮಾಡ್ಕೊಡ್ತೀನಿ. ಎಲ್ಲಿನೂ ಇರ್ಲಿ ಕಸ್ಟಮರು ಥ್ರೂಔಟ್ ಪ್ಯಾನ್ ಇಂಡಿಯಾ ಲೋನ್ ಮಾಡ್ಕೊಡ್ತೀನಿ. ಕಾಶ್ಮೀರ್ ಟು ಕನ್ಯಾಕುಮಾರಿ ಇದ್ರೂ ಕಸ್ಟಮರು ಲೋನ್ ಮಾಡ್ಕೊಡ್ತೀನಿ. ಅವ್ರಿಗೆ ಮೇನ್ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿರ್ಬೇಕು ಪ್ರಮೋದ್ ಸರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ನಮ್ಗೆ ಟೆನ್ಷನ್ ಇರಲ್ಲ, ಲೋನ್ ಮಾಡ್ಕೊಡ್ತೀನಿ. ಆ ತರ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿಲ್ಲ ಕಸ್ಟಮರ್ಗೂ ಲೋನ್ ಮಾಡ್ಕೊಡ್ತೀನಿ. ಅದು ಪ್ರೈವೇಟ್ ಫೈನಾನ್ಸ್ ಆಗುತ್ತೆ. ಅಂದ್ರೆ ಫಂಡಿಂಗ್ 40% 30% ಫಂಡಿಂಗ್ ಆಗುತ್ತೆ. ಓಕೆ, ಇವಾಗ ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಸರ್? ಸರ್ ಆಲ್ಮೋಸ್ಟ್ ಒಂದು 30-35 ಕಾರ್ಸ್ ಇದೆ ನನ್ನ ಹತ್ರ. ಒಂದು ಬೇರೆ ಯಾವ್ದೋ ಗಾಡಿ ಬೇಕಂತಂದ್ರೆ ಇವ್ರಿಗೆ ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ಅಲ್ಲಿ ಕೆಟಲಾಗ್ 100% ಅವ್ರಿಗೆ ಕಸ್ಟಮರ್ಗೆ ಯಾವ ಗಾಡಿ ಬೇಕು ಅಂತ ನನ್ಗೆ ಹೇಳ್ತಾರೆ, ಅದೇ ಗಾಡಿ ಪ್ರತಿಯೊಂದು ಗಾಡಿ ತರಿಸಿ ಕೊಡ್ತೀನಿ. ಇಲ್ಲಾಂದ್ರೆ ಅವ್ರಿಗೆ ಕಸ್ಟಮರ್ಗೆ ವಾಟ್ಸ್ಆಪ್ ಮಾಡ್ಬೇಕಂದ್ರೆ ವಾಟ್ಸ್ಆಪ್ನು ಕೂಡ ಮಾಡ್ತೀನಿ. ಬೆಸ್ಟ್ ಸರ್ ಅವ್ರು ಇಲ್ಲಿ ಬಂದ್ಬಿಟ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಫೋಟೋಸ್ ಅಲ್ಲಿ ಗಾಡಿ ಓಕೆ ಆಗಲ್ಲ ಸರ್. ಫೋಟೋದಲ್ಲಿ ಒಂದಿರುತ್ತೆ, ಮುಂದ್ಗಡೆ ಬಂದ್ರೆ ಒಂದಿರುತ್ತೆ. ಫ್ರೆಂಡ್ ಬಂದ್ಬಿಟ್ರೆ ಅವ್ರ ಗಾಡಿ ಬೇಕು ಅಂತ ಬಂದ್ಬಿಟ್ರೆ ನನ್ಗೆ ಅವ್ರಿಗೆ ಖಾಲಿ ಹಾಕಿ ಕಳ್ಸಲ್ಲ. ಅಂದ್ರೆ ಇವಾಗ ಒಂದ್ ಗಾಡಿ ನೋಡಿರ್ತಾರೆ ಸರ್, ಮತ್ತೊಂದು ಗಾಡಿ ಇಷ್ಟ ಆಗಿರುತ್ತೆ ಬಂದ್ರೆ, ಅಂದ್ರೆ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ. ನಮ್ಗೇನೋ ಒಂದು ಐಡಿಯಾ ಇರುತ್ತೆ. ಕಸ್ಟಮರ್ ಫ್ರಂಟ್, ಇವಾಗ ನೀವು ಫ್ರಂಟ್ ಅಲ್ಲಿ ಇದ್ರೆ ನನ್ಗೆ ಇದು ಜೋಶ್ ಇರುತ್ತೆ ತೋರ್ಸಿಕೆ, ಈ ಗಾಡಿ ಅಲ್ಲಪ್ಪ ಈ ಗಾಡಿ ಅಂತ. ಫೋನ್ ಅಲ್ಲಿ ಇದ್ರೆ ಒಂದು ಫೋಟೋ ಕಳ್ಸ್ಬಿಡ್ತೀನಿ, ನಾನು ಸುಮ್ನೆ, ಅವ್ರು ಸುಮ್ನೆ ಇರ್ಬಿಡ್ತಾರೆ. ಅದಕ್ಕೆ ಫ್ರಂಟ್ ಒನ್ ಟೈಮ್ ಬಂದ್ಬಿಟ್ರೆ ಚೆನ್ನಾಗಿರುತ್ತೆ. ಗಾಡಿ ತೋರಿಸಿ ನಾನು ಕನ್ವಿನ್ಸ್ ಮಾಡ್ಬೋದು. ಈ ಗಾಡಿ ಎಲ್ಲ ಆ ಗಾಡಿ ಅವ್ರಿಗೆ ಓಡಿಸಬಹುದು. ಅವರು ಕಂಫರ್ಟಬಲ್ ಅವ್ರಿಗೆ ಯಾವ್ದು ಕಾಣಿಸುತ್ತೆ, ಅವ್ರ ಬಜೆಟ್ ಅಲ್ಲಿ ಯಾವ ಗಾಡಿ ಬರುತ್ತೆ, ನಂಗೆಲ್ಲ ಪ್ರತಿಯೊಂದು ತೋರಿಸಬಹುದು ಅವ್ರಿಗೆ. ಸರ್ ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ ಸರ್ ಸ್ಟಾರ್ಟ್ ಮಾಡೋಣ. ಎಸ್ ಸರ್, ಫಸ್ಟ್ ಗಾಡಿ ನ್ಯಾನೋ ಇಂದ ಶುರು ಮಾಡೋಣ ಸರ್. ನೋಡಬಹುದು ಸರ್, ನ್ಯಾನೋ 2014 ಮಾಡಲ್ LX ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 45,000 ಕಿಲೋಮೀಟರ್ಸ್. ನೋಡಬಹುದು ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಬಾಡಿ ಲೈನ್ ಆಗ್ಲಿ, ಇಂಟೀರಿಯರ್ ಎಕ್ಸ್ಟೀರಿಯರ್ ಟೈರ್ಸ್ ಕಂಡೀಷನ್ ಕೂಡ ಹೊಸ ಟೈರ್ಸ್ ಇದೆ. ಜಸ್ಟ್ ಇವತ್ತೇ ಬಂದಿರೋದು ಗಾಡಿ ವೆಹಿಕಲ್. ಇನ್ನು ರಿಫಬ್ ಏನು ಮಾಡಿಸಿಲ್ಲ ನಾನು, ರಿಫಬ್ ಎಲ್ಲ ಮಾಡ್ಕೊಡ್ತೀನಿ ಪ್ರತಿಯೊಂದು. ನಿಮ್ಗೆ ಆಲ್ಮೋಸ್ಟ್ ಇದರಲ್ಲಿ ನಿಮ್ಗೆ AC ಬರುತ್ತೆ, ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ, ಅಂಡ್ ಕಂಪನಿ ಬ್ಲೂಟೂತ್ ಸಿಸ್ಟಮ್ ಬರುತ್ತೆ, ಡ್ಯಾಶ್ ಬೋರ್ಡ್ಸ್ ಎಲ್ಲ ಬರುತ್ತೆ. ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಪ್ರಮೋಸರ್ ಕಸ್ಟಮರ್ ಬಂದ್ಬಿಟ್ಟು ಇದು 1,55,000 ಹೇಳ್ತಾ ಇರೋದು. 1,55,000 ಬೇಡ, ಫೈನಲ್ 1,20,000 ಬಂದ್ರೆ ಗಾಡಿ ಕೊಡ್ತೀನಿ. 1,20,000ಕ್ಕೆ ವೆಲ್ ಮೇಂಟೈನ್ಡ್ ಗಾಡಿ. ಅದನ್ನು 2 ವೀಲರ್ ಪ್ರೈಸ್. ಯಾರು 2 ವೀಲರ್ ನೋಡ್ತಾರೆ ಮಳೆಗಾಲದಲ್ಲಿ ಆರಾಮಾಗಿ 4 ದಿನ ಓಡಾಡ್ಬೋದು. ಆ ತರ ಪ್ರೈಸ್ ಅಲ್ಲಿ ಕೊಡ್ತೀನಿ. 1,20,000 ಕೊಡ್ಬೇಕು. ಲೋನ್ ಅಲ್ಲಿ ನೋಡ್ತಾ ಅವ್ರಿಗೆ 20,000 ಡೌನ್ ಪೇಮೆಂಟ್ ಮಾಡಿ 1 ಲಕ್ಷ ಗಾಡಿ ತಗೊಂಡೋಗಿ. ಇದಕ್ಕೂ ಲೋನ್ ಆಗತ್ತೆ ಆರಾಮಾಗಿ. ಬೇರೆ 20,000 ಡೌನ್ ಪೇಮೆಂಟ್ ಮಾಡಕ್ ಹೇಳಿ, ಮಿಕ್ಕಿದ್ 1 ಲಕ್ಷ ಮೇಲೆ ಲೋನ್ ಮಾಡ್ಕೊಡ್ತೀನಿ. ಬೈಕ್ ತಗೊಳಕ್ಕೂ ಇವಾಗ 30-40,000 ಬೇಡ್ತಾರೆ. 20,000ಕ್ಕೆ ನಿಮ್ಗೆ ಆರಾಮಾಗಿ ನಾನು ಸಿಗ್ತಾ ಇದೆ. 4 ದಿನ ಕುತ್ಕೊಂಡು ಮೈಲೇಜ್ ಬರುತ್ತೆ. ಸಿಟಿಯಲ್ಲಿ 25 ಬರುತ್ತೆ, ಲಾಂಗ್ ಅಲ್ಲಿ 30 ಬರುತ್ತೆ ಮೈಲೇಜ್ ಆರಾಮಾಗಿ ಬರುತ್ತೆ. AC ಹಾಕೊಂಡು ಮಳೆದಲ್ಲಿ ಆರಾಮಾಗಿ 4 ದಿನ ಸೇಫ್ಟಿಯಲ್ಲಿ ಹೋಗ್ಬೋದು. ಹಾಗೆ ನೆಕ್ಸ್ಟ್ ಚವರ್ಲೈಟ್ ಒಂದಿರೋದು ಸರ್, ಚವರ್ಲೈಟ್ ಬೀಟ್ ಇದೆ ನೋಡ್ಬೋದು.
ಬೀಟ್ ಬಂದ್ಬಿಟ್ಟು 2013 ಮಾಡಲ್ ಡೀಸೆಲ್ ವೇರಿಯಂಟ್ PS ವೇರಿಯಂಟ್. ಇದು AC ಪವರ್ ಸ್ಟೀರಿಂಗ್ ಬರುತ್ತೆ. ಇದರಲ್ಲಿ ಕಂಪನಿ ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ, ಔಟ್ ಆಫ್ ಮಾರ್ಕೆಟ್ ಸೀಟ್ಸ್ ಹಾಕಿದ್ದಾರೆ ಕಸ್ಟಮರು. ಡ್ರಿವೆನ್ ಅರೌಂಡ್ 72,000 ಕಿಲೋಮೀಟರ್ಸ್. ಸೆಕೆಂಡ್ ಓನರ್ ವೆಹಿಕಲ್ 2013 ಮಾಡಲ್ ಡೀಸೆಲ್ ಗಾಡಿ ಸರ್. ಇದನ್ನು ಮೈಲೇಜ್ ಸಿಟಿಯಲ್ಲಿ 15-20 ಬರುತ್ತೆ, ಲಾಂಗ್ ಅಲ್ಲಿ 22-23 ಬರುತ್ತೆ ಸರ್. ಇದನ್ನು ರೀಸನಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. 2013 ಬೀಡ್ಗೆ ಡೀಸೆಲ್ ಗಾಡಿಗೆ ಕಸ್ಟಮರ್ 2.25 ಬೇಕಂತ ಹೇಳ್ತಾರೆ. ಅಷ್ಟು ಬೇಡ ಸರ್, 1,90,000 ಬಂದ್ರೆ ಗಾಡಿ ಕೊಡ್ತೀನಿ. 1,90,000 ರೆಕಾರ್ಡ್ ಸಿಗುತ್ತಾ ಓಡಿರೋದು ಸರ್? ರೆಕಾರ್ಡ್ ಆರಾಮಾಗಿ ಕಣ್ ಮುಚ್ಕೊಂಡು ನೀವು ಚೆಕ್ ಮಾಡ್ಕೊಬಹುದು ಸರ್. ಓಕೆ, ಹಾಗೆ ನೆಕ್ಸ್ಟ್ ಫೋರ್ಡ್ ಫಿಗೋ ಇರೋದು ಸರ್. ಸರ್ ಫೋರ್ಡ್ ಫಿಗೋ ಪೆಟ್ರೋಲ್ ವೇರಿಯಂಟ್ 2011 ಮಾಡಲ್. ಅದನ್ನು ಕೂಡ ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಅಲಾಯ್ ವೀಲ್ಸ್ ಇದೆ. ZXi ವೇರಿಯಂಟ್ ಇದು. ನೋಡಬಹುದು ಒಳಗಡೆ ಇಂಟೀರಿಯರ್ ಲೆದರ್ ಸೀಟ್ಸ್, ಹೊಸ ಲೆದರ್ ಸೀಟ್ಸ್ ಇದೆ. ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಫೋರ್ಡ್ ಕಂಪನಿ ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಪ್ಲಸ್ ನಿಮಗೆ ಟೈರ್ಸ್ ಎಲ್ಲ ಆಲ್ಮೋಸ್ಟ್ 75 to 80% ಟೈರ್ಸ್ ಇದೆ. ಬಾಡಿ ಲೈನ್ ಕೂಡ ನೋಡಬಹುದು, ಎಲ್ಲಿನೂ ಸ್ಕ್ರಾಚಸ್ ಡೆಂಟ್ ಆ ಥರ ಏನಿಲ್ಲ, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 2,40,000 ಹೇಳ್ತಾ ಇರೋದು. ಅಷ್ಟು ಬೇಡ ಸರ್, 1,95,000 ಬಂದ್ರೆ 2011 ಮಾಡಲ್ ಫಿಗೋ ಕೊಡ್ತಾ ಇದೀನಿ ಸರ್. ಡೀಸೆಲ್ ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್. ಓಕೆ, ನೆಕ್ಸ್ಟ್ ಕ್ವಿಡ್ ಇರೋದು ಸರ್. ಸರ್ ಕ್ವಿಡ್ ನೋಡ್ತಾ ಇದ್ದೀರಾ, 2018 ಮಾಡಲ್ ಟಾಪ್ ಎಂಡ್ ಕ್ಲೈಂಬರ್. ಇದು ಕ್ವಿಕ್ ಕ್ಲೈಂಬರ್ ನೋಡ್ತಾ ಇದ್ದೀರಾ. ಕ್ವಿಕ್ ಕ್ಲೈಂಬರ್ ಅಲ್ಲಿ ನಿಮಗೆ ಆರೆಂಜ್ ಕಲರ್ ಮಿರರ್ಸ್ ಬರುತ್ತೆ, ಬಾಡಿ ಬ್ಲೂ ಕಲರ್ ಬರುತ್ತೆ. ಇದರಲ್ಲಿ ನಿಮಗೆ ಕ್ಲೈಂಬರ್ ಅಲ್ಲಿ 4-5 ಕಲರ್ ಬಂದಿರೋದು. ಅದರಲ್ಲಿ ಇದು ಬ್ಲೂ ಅಂಡ್ ಆರೆಂಜ್ ಬರುತ್ತೆ. ಒಳಗಡೆ ಸೀಟ್ಸ್ ನೋಡಬಹುದು, ಆರೆಂಜ್ ಅಂಡ್ ಗ್ರೇ ಬರುತ್ತೆ. ನಿಮಗೆ ಒಳಗಡೆ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ ಅಂಡ್ ನಿಮಗೆ ಏರ್ ಬ್ಯಾಗ್ ಬರುತ್ತೆ. ಲೆದರ್ ಸೀಟ್ಸ್ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಾಡಿ ಲೈನ್ ಆಗಲಿ, ಇಂಟೀರಿಯರ್, ಮ್ಯಾಗ್ ವೀಲ್ಸ್, ಅಲಾಯ್ ವೀಲ್ಸ್ ಕೂಡ ಇದೆ. ತುಂಬಾ ಕ್ಲೀನ್ ಆಗಿದೆ ವೆಹಿಕಲ್. ತಗೊಂಡಾಗ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಡ್ರಿವೆನ್ ಜಸ್ಟ್ 52,000 ಕಿಲೋಮೀಟರ್ಸ್. 2018 ಮಾಡಲ್ ಕ್ವಿಕ್ ಕ್ಲೈಂಬರ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು 3,65,000 ಹೇಳ್ತಾರೆ. ಅಷ್ಟು ಬೇಡ ಸರ್, 3,15,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,15,000 ಕ್ವಿಕ್ ಕ್ಲೈಂಬರ್ ಕೊಡ್ತಾ ಇದೀನಿ 2018 ಮಾಡಲ್. ಓಕೆ, ಹಾಗೆ ನೆಕ್ಸ್ಟ್ ಇನ್ನೊಂದು ಇರೋದು ಸರ್, ಸ್ಯಾಂಟ್ರೋ ನೋಡೋರಿಗೆ ಒಂದು ಗಾಡಿ ಇರೋದು. ಸ್ಯಾಂಟ್ರೋ ನೋಡಬಹುದು ಸರ್, ನನ್ನ ಹತ್ರ ಇರೋದು 2011 ಮಾಡಲ್ ಸ್ಯಾಂಟ್ರೋ GLS ವೇರಿಯಂಟ್. ಇದನ್ನು ಕೂಡ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಪೆಟ್ರೋಲ್ ಇಂಜಿನ್, ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ 63,000 ಕಿಲೋಮೀಟರ್ಸ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಪ್ರಮೋಸರ್ ಕಸ್ಟಮರ್ 2,70,000 ಹೇಳ್ತಾರೆ. ಅಷ್ಟು ಬೇಡ, 2,30,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,30,000 ನಿಮಗೆ ಸ್ಯಾಂಟ್ರೋ ವೆಲ್ ಮೇಂಟೈನ್ ಗಾಡಿ. 2011 ಮಾಡಲ್ ಆಗಿರೋದು. ಜಿಂಗು, 2 ಪವರ್ ವಿಂಡೋಸ್ ಬರುತ್ತೆ ಅಂಡ್ ಅಡಿಷನಲ್ ಏನು ಹಾಕಿಲ್ಲ ಅನ್ಕೋತೀನಿ ಸರ್ ಕಂಪನಿಯಿಂದ ಏನ್ ಬಂದಿದೆ ಅದು ಹಾಕಿದ್ದಾರೆ ಸರ್. ನೆಕ್ಸ್ಟ್ ಗಾಡಿ ಇರೋದು ಸರ್. ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ನಮ್ಮ ಮುಂದ್ಗಡೆ i10 ಇದೆ. 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, Hyundai i10 ಎರಾ. ಇದು ಇದರಲ್ಲಿ ನೋಡಬಹುದು AC ಪವರ್ ಸ್ಟೀರಿಂಗ್ ಬರುತ್ತೆ, ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 65% ಟೈರ್ಸ್ ಇದೆ. ಒಳಗಡೆ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ ಕಸ್ಟಮರ್. ತುಂಬಾ ಚೆನ್ನಾಗಿದೆ. ಪ್ರಮೋದ್ ಸರ್ ಈ ಗಾಡಿನೂ ಕೂಡ ಪ್ರೈಸಿಂಗ್ ಇಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು 2,70,000 ಹೇಳ್ತಾ ಇರೋದು. ಫೈನಲ್ ಒಂದೇ ಬೆಲೆ 2,45,000 ಬಂದ್ರೆ ಗಾಡಿ ಕೊಡ್ತೀನಿ. 2 lakhs ಲೋನ್ ಆಗುತ್ತಾ? ಲೋನ್ ಆರಾಮಾಗಿ ಮಾಡ್ಕೊಡ್ತೀನಿ. ಜಸ್ಟ್ 45,000 ಡೌನ್ ಪೇಮೆಂಟ್ ಮಾಡಿ, ಮಿಕ್ಕಿದ 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಓಕೆ, ಹಾಗೆ ನೆಕ್ಸ್ಟ್ ಮತ್ತೊಂದಿರೋದು ಸರ್ ಸ್ಯಾಂಟ್ರೋನಾ ಸರ್. ಇದು ಮಾರುತಿದಲ್ಲಿ ಆಟೋಮೆಟಿಕ್ ಕಾರ್ ಅಂತ ಹೇಳ್ತಾರೆ. ಮಾರುತಿ ಚಿಕ್ಕ ಗಾಡಿ ಆಟೋಮೆಟಿಕ್ A-ಸ್ಟಾರ್ ಕೊಡ್ತೀನಿ. ಸಿಟಿಯಲ್ಲಿ ಯೂಸ್ ಮಾಡಕ್ಕೆ ಲೇಡೀಸ್ ಆಗ್ಲಿ ಜೆಂಟ್ಸ್ ಆಗ್ಲಿ ಯೂಸ್ ಮಾಡಕ್ಕೆ ಒಳ್ಳೆ ಗಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಸಿಟಿಯಲ್ಲಿ ನಿಮ್ಗೆ ಆರಾಮಾಗಿ ಎಲ್ಲಿ ಸಣ್ಣ ರೂಟ್ ಅಲ್ಲಿ ಯೂಸ್ ಮಾಡಬಹುದು. ಮೇನ್ ಬೆನಿಫಿಟ್ ಏನಂದ್ರೆ ಆಟೋಮೆಟಿಕ್. ನಿಮ್ಗೆ ಗೇರ್ ಹಾಕೋದು, ಟ್ರಾಫಿಕ್ ಅಲ್ಲಿ ನಿಲ್ಸೋದೇನಿಲ್ಲ, ಎಕ್ಸಲೇಟರ್ ಬ್ರೇಕ್ ಇರುತ್ತೆ, ಓಡಿಸ್ಕೊಂಡು ಇರ್ಬೋದು. ಒಳ್ಳೆ ಗಾಡಿ. 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್. ಇದನ್ನು ಕೂಡ 63,000 ಕಿಲೋಮೀಟರ್ ಡ್ರಿವೆನ್ ವೆಹಿಕಲ್. ತುಂಬಾ ಚೆನ್ನಾಗಿದೆ. ನೋಡಬಹುದು ಒಳಗಡೆ ಲೆದರ್ ಸೀಟ್ಸ್ ಹಾಕಿದ್ದಾರೆ ಕಸ್ಟಮರ್. ಔಟ್ ಆಫ್ ಮಾರ್ಕೆಟ್ ಕಂಪನಿ ಸಿಸ್ಟಮ್ ಬರುತ್ತೆ. ಇದರಲ್ಲಿ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ. ಸಿಟಿಯಲ್ಲಿ ಯೂಸ್ ಮಾಡಕ್ಕೆ ಒಳ್ಳೆ ಗಾಡಿ. ಮೈಲೇಜ್ ಕೂಡ ಸಿಟಿಯಲ್ಲಿ ಆರಾಮಾಗಿ ನಿಮಗೆ ಆಟೋಮೆಟಿಕ್ ನಿಮಗೆ 16-17 ಬರುತ್ತೆ. ಲಾಂಗ್ ಅಲ್ಲಿ 18-19 ಬರುತ್ತೆ ನಿಮಗೆ ಮೈಲೇಜ್. ಮೇಂಟೆನೆನ್ಸ್ 2 ವೀಲರ್ ಮೇಂಟೆನೆನ್ಸ್ ಮಾರುತಿ ಗಾಡಿಗಳದು. ಅಲಾಯ್ ವೀಲ್ಸ್ ಎಲ್ಲ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಸರ್. ಈ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ 3,10,000 ಹೇಳ್ತಾರೆ. ಅದು ಫೈನಲ್ ಪ್ರೈಸ್ 2,70,000 ಬಂದ್ರೆ ಗಾಡಿ ಕೊಡ್ತೀನಿ. 2,70,000 A-ಸ್ಟಾರ್ ವಿತ್ ಅಲಾಯ್ ವೀಲ್ ಎಲ್ಲ ಅಡಿಷನಲ್ ಆಗಿರುತ್ತೆ ಸರ್. ನೆಕ್ಸ್ಟ್ ದೊಡ್ಡ ಗಾಡಿ ನೋಡ್ತಾ ಅವ್ರಿಗೆ ನನ್ನ ಹತ್ರ ಬೆಸ್ಟ್ ಗಾಡಿ ಕೊಡ್ತೀನಿ. ಅದನ್ನು ಕೂಡ ಸನ್ ರೂಫ್ ಜೊತೆಲಿ ಇರೋದು ವೆಹಿಕಲ್. ಇವಾಗ ಟ್ರೆಂಡ್ ಬಂದ್ಬಿಡಿದೆ ಅದು. ಮಕ್ಕಳಿಗೆ ಸನ್ ರೂಫ್ ಅಲ್ಲಿ ಓಡಾಡಕ್ಕೆ ಅಂದ್ರೆ ಒಂದು ಬಹಳ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ನನ್ನ ಹತ್ರ ಒಂದು ಸನ್ ರೂಫ್ ಇರೋದು ಗಾಡಿ XUV 500 W10 ಇದೆ. ನೋಡಬಹುದು ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ 8 ಏರ್ ಬ್ಯಾಗ್ಸ್ ಬರುತ್ತೆ, ABS ಅಂಡ್ ಕ್ರೂಸ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಸ್ಟೇರಿಂಗ್ ಆಟೋ ಕಂಟ್ರೋಲಿಂಗ್, 8 ಏರ್ ಬ್ಯಾಗ್ಸ್ ಬರುತ್ತೆ, ABS ಬ್ರೇಕ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ಸೈಡ್ ಮಿರರ್ಸ್ ಎಲ್ಲ ಇಂಡಿಕೇಟರ್ಸ್ ಬರುತ್ತೆ ಅಂಡ್ ಟಚ್ ಸ್ಕ್ರೀನ್ ನ್ಯಾವಿಗೇಷನ್ ಸಿಸ್ಟಮ್ ಕೂಡ ಬರುತ್ತೆ ನಿಮ್ಗೆ. ರಿವರ್ಸ್ ಬ್ಯಾಕ್ ವೈಪರ್, ಕ್ಲೈಮೇಟ್ ಗ್ಲಾಸ್ ಆಗ್ಲಿ, ಮ್ಯಾಗ್ ವೀಲ್ಸ್ ಆಗ್ಲಿ ಎಲ್ಲ ತುಂಬಾ ಕ್ಲೀನ್ ಆಗಿ ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಕೂಡ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಪ್ರಮೋಸರ್ ಕಸ್ಟಮರ್ 12,25 ಹೇಳ್ತಾರೆ. ಅಷ್ಟು ಬೇಡ ಸರ್, 11,40,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್.
11,40,000ಕ್ಕೆ W10 ವಿತ್ ಸನ್ ರೂಫ್ ಗಾಡಿ ಬಸ್ ಸಿಗ್ತದೆ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಫೋರ್ಡ್ ಫಿಗೋ ನೋಡೋರಿಗೆ ಸರ್ ಫೋರ್ಡ್ ಫಿಗೋ ನೋಡೋರಿಗೆ ನನ್ನ ಹತ್ರ ಬೆಸ್ಟ್ ಆಪ್ಷನ್ ಕೊಡ್ತೀನಿ. 2012 ಮಾಡಲ್ ಫೋರ್ಡ್ ಫಿಗೋ ವೇರಿಯಂಟ್, ಫೋರ್ಡ್ ಫಿಗೋ ZXi ವೇರಿಯಂಟ್ ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ವೆಹಿಕಲ್ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ನೀವು ಡೀಸೆಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಇದನ್ನು ಕೂಡ ಮೈಲೇಜ್ ಅಲ್ಲಿ ನೋಡ್ತಾ ಇದ್ದಾರೆ ಪ್ರಮೋಟರ್ ಕಸ್ಟಮರ್ ಅಲ್ಲಿ ನಿಮಗೆ ಸಿಟಿಯಲ್ಲಿ 18 to 20 ಬರುತ್ತೆ, ಲಾಂಗ್ ಅಲ್ಲಿ 20 to 23 ಬರುತ್ತೆ ಮೈಲೇಜ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 2012ಗೆ 245 ಹೇಳ್ತಾರೆ. 245 ಬೇಡ, ಒಂದು 2,15,000 ಬಂದ್ರೆ ಗಾಡಿ ಕೊಡ್ತೀನಿ, 2,15,000ಗೆ. ಹಾಗೆ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ಸರ್ 7 ಸೀಟರ್ ನೋಡ್ತಾವ್ರಿಗೆ ಆಟೋಮೆಟಿಕ್ ಕಾರು ಬೆಸ್ಟ್ ಕಾರ್ ಕೊಡ್ತಾ ಇದ್ದೀನಿ. ಅದನ್ನು ಕೂಡ TUV 300 T8 ಆಟೋಮೆಟಿಕ್ ವೇರಿಯಂಟ್ 2017 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 92,000 ಕಿಲೋಮೀಟರ್ಸ್. ಟಾಪ್ ಎಂಡ್ ವೇರಿಯಂಟ್, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಬರುತ್ತೆ ಅಂಡ್ ಕಂಪನಿ ಸಿಸ್ಟಮ್ ಬರುತ್ತೆ. ನೋಡ್ಬೋದು ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸು, ತುಂಬಾ ಮ್ಯಾಗ್ ವೀಲ್ಸ್ ಆಗಲಿ ನಿಮಗೆ. ಹಿಂಗಡೆ ಎಕ್ಸ್ಟ್ರಾ ಬಂಪರ್ ಕೂಡ ಹಾಕಿದ್ದಾರೆ ಅವರು, ಪಾರ್ಕಿಂಗ್ ಡಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಪ್ರಮೋಟರ್ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ 2017 ಮಾಡಲ್ಲು TUV 300 ಅದನ್ನು T8 ಆಟೋಮೆಟಿಕ್ ವೇರಿಯಂಟ್ಗೆ ಕಸ್ಟಮರ್ ಕೊಟ್ಟಿಂಗ್ ಬಂದ್ಬಿಟ್ಟು ಅರೌಂಡ್ 6,75,000 ಹೇಳ್ತಾರೆ. ಅದು 6,75,000 ಬೇಡ ಸರ್, 6,15,000 ಕೊಟ್ಟು ಗಾಡಿ ತಗೊಂಡೋಗ್ಲಿ ಸರ್. 6,18,000 18,000 ಯಾಕೆ ಸರ್? ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡಿ, ನೆಗೋಷಿಯಬಲ್ ಸರ್. 6,15,000 15 ಹೌದು, 6,15,000 ನೆಗೋಷಿಯಬಲ್ ಪ್ರೈಸ್ ಇದು. ಮಾತಾಡೋಣ ಸರ್, ಬನ್ನಿ ಸಣ್ಣ ಪುಟ್ಟ ಕೊಡ್ತೀನಿ. ಓಕೆ ಶೋರ್. ನೆಕ್ಸ್ಟ್ ಗಾಡಿ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಇನ್ನೊಂದು ಸಿಟಿಯಲ್ಲಿ ಯೂಸ್ ಮಾಡಕ್ಕೆ ಮಾರುತಿ ಗಾಡಿ ಶಿಫ್ಟ್ ಡಿಸೈರ್, ಎಲ್ಲರದು ಫೇವರೇಟ್ ಅಂತ ಹೇಳ್ತಾರೆ. ಅದಲ್ಲಿ ಏನ್ ಬೆನಿಫಿಟ್ ಅಂದ್ರೆ ಇದು ಆಟೋಮೆಟಿಕ್ ಕಾರು, ಇದು ರೇರ್ ಸಿಗೋದು ನಿಮ್ಗೆ. ಮಾರುತಿ ಶಿಫ್ಟ್ ಡಿಸೈರ್ ಅಲ್ಲಿ ಆಟೋಮೆಟಿಕ್ ಕಾರ್ ರೇರ್ ಸಿಗೋದು. 2012 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಅದನ್ನು ಡಾಕ್ಟರ್ ಯೂಸ್ ಮಾಡಿರೋದು ವೆಹಿಕಲ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ನೋಡಬಹುದು ಇಂಟೀರಿಯರ್, ಲೆದರ್ ಸೀಟ್ಸ್ ಆಗ್ಲಿ, ಕಂಪನಿ ಸಿಸ್ಟಮ್, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಅಂಡ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಆಗ್ಲಿ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 70-80% ಟೈರ್ ಹೊಸ ಟೈರ್ಸ್ ಕೂಡ ಇದೆ. ಡೈರೆಕ್ಟ್ ಕಸ್ಟಮರ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, ಅದನ್ನು ಡಾಕ್ಟರ್ ಯೂಸ್ ಮಾಡಿರೋದು. ಅಂಡ್ ನಂಬರ್ನು ಕೂಡ ಗುಡ್ ಫ್ಯಾನ್ಸಿ ನಂಬರ್ ಇದೆ. ಟೋಟಲ್ ನಂಬರ್ 9 ಬರುತ್ತೆ ನಿಮ್ಗೆ. ಯಾರು ನೋಡ್ತಾ ಇರೋ, ಯಾಕಂದ್ರೆ ಈ ಕಲರ್ನು ಕೂಡ ಒಂದು ಯೂನಿಕ್ ಕಲರ್, ಲೇಟೆಸ್ಟ್ ಕಲರ್, ಗ್ಯಾಸ್ಟ್ರಿಕ್ ಕಲರ್ಸ್ ಬಂದಿಲ್ಲ ಇದು ಸರ್. ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಪ್ರಮೋಸರ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,95,000 ಹೇಳ್ತಾರೆ. ಅದು ಫೈನಲ್ ಒಂದು 3,60,000 ಬಂದ್ರೆ 2012 ಮಾಡಲ್ ಡಿಸೈರ್ ವಿತ್ ಆಟೋಮೆಟಿಕ್ ಸಿಂಗಲ್ ಓನರ್ ಕಾರ್ ಕೊಡ್ತಾ ಇದೆ. ಆಟೋಮೆಟಿಕ್ ಮಾರ್ಕೆಟ್ ಅಲ್ಲಿ ರೇರ್ ಅಂದ್ರೆ ರೇರ್ ಆಗಿ ಸಿಗುತ್ತೆ ಸರ್ ಗಾಡಿಗಳು. ಈ ಗಾಡಿ ನಾನು ವಿಡಿಯೋ ಇಷ್ಟು ಮಾಡಿದೀನಿ, ಆಟೋಮೆಟಿಕ್ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಡಿಸೈರ್ ಆಟೋಮೆಟಿಕ್ ರೇರ್ ಗಾಡಿ ಬರೋದು, ಅದನ್ನು ಮಾರುತಿ ಡಿಸೈರ್ ಅಲ್ಲಿ ಆಟೋಮೆಟಿಕ್ ಅಂದ್ರೆ ಇನ್ನೂ ಜಾಸ್ತಿ ಡಿಮ್ಯಾಂಡೆಡ್ ಗಾಡಿ ಸಿಗಲ್ಲ. ಫೈನಲ್ ಪ್ರೈಸ್ 3,60,000 ಕೊಡ್ತೀನಿ ಸರ್. ಓಕೆ. ಹಾಗೆ ನೆಕ್ಸ್ಟ್ ಗಾಡಿ ಯಾವ ತೋರಿಸ್ತೀರಾ? ನೆಕ್ಸ್ಟ್ ನಮ್ಮ ಮುಂಗಡೆ ಇರೋದು ಫೋರ್ಡ್ ಫಿಯೆಸ್ಟಾ. ಇದನ್ನು ಕೂಡ ನೋಡಬಹುದು, ಒಂದು ಯೂನಿಕ್ ಕಲರ್. ಫೋರ್ಡ್ ಫಿಯೆಸ್ಟಾ ಡೀಸೆಲ್ ವೇರಿಯಂಟ್ 2012 ಮಾಡಲ್, ಟಾಪ್ ವೇರಿಯಂಟ್ ಇದು. ಏರ್ ಬ್ಯಾಗ್, ABS ಅಂಡ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. ಅಂಡ್ ಒಳಗಡೆ ನೋಡಬಹುದು ನೀವು ಇದು ಕಂಪನಿ ಇದು ಸಿಸ್ಟಮ್ ಕೂಡ ಇದೆ. ಆಟೋ AC ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಎಲ್ಲ ಇದೆ. 2012 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಫೋರ್ಡ್ ಫಿಯೆಸ್ಟಾ, ಡ್ರಿವೆನ್ ಜಸ್ಟ್ 55,000 ಕಿಲೋಮೀಟರ್ಸ್. ಅದನ್ನು ಕೂಡ ಶೋರೂಮ್ ರೆಕಾರ್ಡೆಡ್. ಕಾವೇರಿ ಫೋರ್ಡ್ ಅಲ್ಲಿ ನೀವೆಲ್ಲ ಚೆಕ್ ಮಾಡ್ಕೊಬಹುದು, ಸರ್ವಿಸ್ ಸಿಗ್ಬಿಡುತ್ತೆ. ಸಿಂಗಲ್ ಓನ್ 55,000 ಓಡಿರೋದು, ಡೀಸೆಲ್ ಇಂಜಿನ್, ಮೈಲೇಜ್ ಸಿಟಿಯಲ್ಲಿ 17-20 ಬರುತ್ತೆ, ಲಾಂಗ್ ಅಲ್ಲಿ 22-23 ಬರುತ್ತೆ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಪ್ರಮೋಸರ್ ಕಸ್ಟಮರ್ ಬಂದ್ಬಿಟ್ಟು 3,25,000 ಹೇಳ್ತಾ ಇದ್ದಾರೆ. 3,25,000 ಬೇಡ, ಡೈರೆಕ್ಟ್ 2,75,000 ಕೊಟ್ರೆ ಕೊಡ್ತೀನಿ. 2,75,000ಗೆ 75,000ಗೆ ಒಂದು ಫೋರ್ಡ್ ಫಿಯೆಸ್ಟಾ ಸ್ಟೈಲ್ ವೇರಿಯಂಟ್, ಡೀಸೆಲ್ ಇಂಜಿನ್, ಸಿಂಗಲ್ ಓನರ್, 55,000 ಕಿಲೋಮೀಟರ್ ಓಡಿರೋದು ಗಾಡಿ. ಅದನ್ನು ಬ್ರ್ಯಾಂಡ್ ನ್ಯೂ ಟೈರ್ಸ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ಡೀಸೆಲ್ ಹಾಕ್ಬೇಕು, ಯೂಸ್ ಮಾಡ್ಬೇಕು, ರೆಡಿ ಟು ಯೂಸ್ ಅಂತ ಹೇಳ್ಬೋದು. ಸೂಪರ್. ಹಾಗೆ ನೆಕ್ಸ್ಟ್ ಇರೋದು ಸರ್, ನೆಕ್ಸ್ಟ್ ವೆಂಟೋ ಇದೆ, ವೋಲ್ಕ್ಸ್ವ್ಯಾಗನ್ ವೆಂಟೋ 2014 ಮಾಡಲ್ ವೆಹಿಕಲ್. ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಇದನ್ನು ಕೂಡ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಡ್ರಿವೆನ್ ಅರೌಂಡ್ 72,000 ಕಿಲೋಮೀಟರ್ಸ್. ಸೆಕೆಂಡ್ ಓನರ್ ವೆಹಿಕಲ್ ವೋಲ್ಕ್ಸ್ವ್ಯಾಗನ್ ವೆಂಟೋ. ಕಂಫರ್ಟ್ ಲೈನ್ ಇದು. ಕಂಫರ್ಟ್ ಲೈನ್ ಅಲ್ಲಿ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಇದೆ, ಪ್ಲಸ್ ನಿಮಗೆ ಕಂಪನಿ ಸಿಸ್ಟಮ್ ಕೂಡ ಬಂದಿದೆ. ನೋಡ್ತಾ ಇದ್ದೀರಾ, ಲೆದರ್ ಸೀಟ್ಸ್ ಎಲ್ಲ ಕಂಪನಿ ಲೆದರ್ ಸೀಟ್ಸ್ ಹಾಕಿರೋದು. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಪ್ರಮೋಟರ್ ಕಸ್ಟಮರ್ 4,10,000 ಹೇಳ್ತಾ ಇದ್ದಾರೆ. ಫೈನಲ್ ಒಂದೇ ಬೆಲೆ ಸರ್, 3,70,000 ಬಂದ್ರೆ 2014 ಮಾಡಲ್ ಡೀಸೆಲ್ ಗಾಡಿ ವೆಂಟೋ ಕೊಡ್ತಾ ಇದ್ದೀನಿ. ಹಾಗೆ ಸರ್ ಸ್ಕೋಡಾದಲ್ಲಿ ನೋಡೋರಿಗೆ ಒಂದು ಗಾಡಿ ಇರೋದು ಸರ್. ಸ್ಕೋಡಾ ಅಲ್ಲಿ ನೋಡ್ತಾ ಇರೋರಿಗೆ ನನ್ನ ಹತ್ರ ಇನ್ನೊಂದು ಸ್ಕೋಡಾ ಫ್ಯಾಬಿಯಾ ಬಂದಿದೆ. 2011 ಮಾಡಲ್ ವೆಹಿಕಲ್, ಪೆಟ್ರೋಲ್ ಇಂಜಿನ್, ಆಂಬಿಯಂಟ್ ವೇರಿಯಂಟ್. ನೋಡ್ತಾ ಇದ್ದೀರಾ, ಆಂಬಿಯಂಟ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, ಪ್ಲಸ್ ನಿಮಗೆ ಕಂಪನಿ ಸಿಸ್ಟಮ್ ಬರುತ್ತೆ, ಪ್ಲಸ್ ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ಅವರು ABS ಬ್ರೇಕ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪೆಟ್ರೋಲ್ ಇಂಜಿನ್, ಮೈಲೇಜ್ 12-13 ಸಿಟಿಯಲ್ಲಿ ಬರುತ್ತೆ, ಹೈವೇ 15-16 ಬರುತ್ತೆ.
ಪೆಟ್ರೋಲ್ ಡ್ರಿವೆನ್ ಅರೌಂಡ್ 68,000 ಕಿಲೋಮೀಟರ್ಸ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಪ್ರಮೋದ್ ಸರ್ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಫ್ಯಾಬಿಯಾಗೆ ಅರೌಂಡ್ 2,65,000 ಹೇಳ್ತಾರೆ. 2,65,000 ಬೇಡ ಸರ್, ಒಂದು 2,20,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,20,000 ಗೆ ಸ್ಕೋಡಾ ಫ್ಯಾಬಿಯಾ ಸಿಗ್ತಿರೋದು, ವೆಲ್ ಮೇಂಟೈನ್ ಗಾಡಿ ಅಂಡ್ ಇಂಟೀರಿಯರ್ ಫ್ಯಾಬ್ರಿಕ್ ಬರುತ್ತೆ, ಚೆನ್ನಾಗಿದೆ ಇಂಟೀರಿಯರ್ ಎಲ್ಲ ವೆಲ್ ಮೇಂಟೈನ್ ಆಗಿರೋದು ಸರ್. ನೆಕ್ಸ್ಟ್ ಇನ್ನೊಂದು ಬಲಿನೋ ಅಲ್ವಾ ಸರ್, ಡೆಲ್ಟಾ ವೇರಿಯಂಟ್? ಹೌದು ಸರ್, ಮಾರುತಿ ಬೆಲೆನೋ ಡೆಲ್ಟಾ ವೇರಿಯಂಟ್ ಇದು. 2017 ಮಾಡಲ್ ವೆಹಿಕಲ್, ಡ್ರಿವೆನ್ ಜಸ್ಟ್ 52,000 ಕಿಲೋಮೀಟರ್ಸ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನೋಡಬಹುದು. ವೆಹಿಕಲ್ ಕ್ಲಾಸ್ ಆಗಿದೆ. ವೆಹಿಕಲ್ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಇದರಲ್ಲಿನೂ ಕೂಡ ನಿಮ್ಗೆ ಆಲ್ಮೋಸ್ಟ್ ಟಾಪ್ ಅಂಡ್ ಫುಲ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಸರ್. ಅಲಾವಿಲ್ಸ್ ಕೊಟ್ಟಿದ್ದಾರೆ, ABS ಬ್ರೇಕ್ ಕೊಟ್ಟಿದ್ದಾರೆ, ಏರ್ ಬ್ಯಾಗ್ ಕೊಟ್ಟಿದ್ದಾರೆ, AC ಪವರ್ ಸ್ಟೀರಿಂಗ್ 4 ಕಂಪನಿ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ, ಲೆದರ್ ಸೀಟ್ಸ್ ಎಲ್ಲ ಕೊಟ್ಟಿದ್ದಾರೆ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ಸ್ ಎಲ್ಲ ಕೂಡ ನೋಡಬಹುದು, ಆಲ್ಮೋಸ್ಟ್ 75 to 80% ಟೈರ್ಸ್ ಕೂಡ ಇದೆ ಸರ್. ಇದನ್ನು ಕೂಡ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಹಾಕ್ಬೇಕು, ಯೂಸ್ ಮಾಡಬೇಕು, ರೆಡಿ ಟು ಯೂಸ್ ಅಂತ ಹೇಳ್ಬೋದು ಸರ್. ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 6,25,000 ಹೇಳ್ತಾ ಇರೋದು. ಫೈನಲ್ ಒಂದೇ ಬೆಲೆ ಸರ್, ಒಂದು 5,85,000 ಬಂದ್ರೆ ಗಾಡಿ ಫೈನಲ್ ಮಾಡ್ಕೊಡ್ತೀನಿ ಸರ್. 5,85,000 ಗೆ ಡೆಲ್ಟಾ ವೇರಿಯಂಟ್ ಸಿಗ್ತಿರೋದು. ಅದನ್ನು 17 ಮಾಡಲ್ ವೆಹಿಕಲ್, ಮಾರುತಿ ಬೆಲೆನೋ ಡೆಲ್ಟಾ ವೇರಿಯಂಟ್ ಕೊಡ್ತಾ ಇದ್ದೀನಿ ಜಸ್ಟ್ 5,85,000 ಗೆ ಸರ್. ಹಾಗೆ ನೋಡಬಹುದು ಟಾಟಾದಲ್ಲಿ ಜಸ್ಟ್ ಅಲ್ವಾ ಸರ್ ಗಾಡಿ? ಹೌದು ಸರ್, ಟಾಟಾ ಜಸ್ಟ್ ಇದು ಪೆಟ್ರೋಲ್ ವೇರಿಯಂಟ್, SMX ವೇರಿಯಂಟ್, ಟಾಪ್ ವೇರಿಯಂಟ್. ಅದರಲ್ಲಿ ಅಲಾಯ್ ವೀಲ್ಸ್ ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ಸ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ. ನೋಡಬಹುದು ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ಇಂಟೀರಿಯರ್ ಆಗಲಿ, ಎಕ್ಸ್ಟೀರಿಯರ್, ಬಾಡಿ ಲೈನ್, ಟೈರ್ಸ್ ಕಂಡೀಷನ್ ಕೂಡ ನೋಡಬಹುದು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ಖರ್ಚು ಮಾಡೋಂಗ್ ಏನಿಲ್ಲ. ಪೆಟ್ರೋಲ್ ವೇರಿಯಂಟ್ ಇದು, ಟಾಟಾ ಜೆಸ್ಟ್ XMX ಪೆಟ್ರೋಲ್ ವೇರಿಯಂಟ್, 2014 ಮಾಡಲ್ ವೆಹಿಕಲ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಪ್ರಮೋದ್ ಸರ್. ಇದು ಕಸ್ಟಮರ್ ಬಂದ್ಬಿಟ್ಟು ಡ್ರಿವೆನ್ ಅರೌಂಡ್ 61,000 ಕಿಲೋಮೀಟರ್ಸ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 3,65,000 ಹೇಳ್ತಾರೆ. ಅಷ್ಟು ಫೈನಲ್ ಬೇಡ ಸರ್, 3,30,000 ಬಂದ್ರೆ 3,30,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಓಕೆ. ಹಾಗೆ ನೆಕ್ಸ್ಟ್ ಲ್ಯಾಂಡ್ ರೋವರ್ ಸರ್ ನೋಡ್ತಾ ಇದ್ದೀರಾ. ನೆಕ್ಸ್ಟ್ ನಮ್ಮ ಮುಂದ್ಗಡೆ ಲ್ಯಾಂಡ್ ರೋವರ್ ಇದೆ, ಫ್ರೀಲ್ಯಾಂಡರ್, 2012 ಮಾಡಲ್ ವೆಹಿಕಲ್, ಸೆಕೆಂಡ್ ಓನರ್, ಡ್ರಿವೆನ್ ಅರೌಂಡ್ 89,000 ಕಿಲೋಮೀಟರ್ ಡ್ರಿವೆನ್ ವೆಹಿಕಲ್. ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಫುಲ್ಲಿ ಆಪ್ಷನ್ ವೆಹಿಕಲ್, ಡಬಲ್ ಸನ್ ರೂಫ್ ಬರುತ್ತೆ, ಏರ್ ಬ್ಯಾಗ್ ಆಗಲಿ, ABS ಬ್ರೇಕ್ ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಬರುತ್ತೆ, ನ್ಯಾವಿಗೇಷನ್ ಎಲ್ಲ ಬರುತ್ತೆ, ಬ್ಯಾಕ್ ವೈಫರ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ಕ್ಯಾಮ್ರಾ ಎಲ್ಲ ಬರುತ್ತೆ. ಏನ್ ಬರಲ್ಲ ಅಂತ ಹೇಳಿ ಸರ್ ಈ ಗಾಡಿಗೆ? ಎಲ್ಲ ಬರುತ್ತೆ ಸರ್, ಫುಲ್ಲಿ ಆಪ್ಷನ್ ವೆಹಿಕಲ್, 2012 ಮಾಡಲ್. ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು ಇದಕ್ಕೆ 12,25,000 ಹೇಳ್ತಾ ಇರೋದು. ಫೈನಲ್ ಸರ್ ಒಂದೇ ಬೆಲೆ, ಡೆಡ್ ಲೈನ್ ಹೇಳ್ಬಿಡ್ತೀನಿ, 10.5 ಲಕ್ಷ ಬಂದ್ರೆ ಗಾಡಿ ಕೊಡ್ತೀನಿ. 10,50,000. ಹೌದು. ಮಾರ್ಕೆಟ್ ಪ್ರೈಸ್ ಆವಾಗ ಎಷ್ಟಿತ್ತು ಹೇಳಿ ಸರ್ ಇದು? ಸರ್ ಆವಾಗ ಟೈಮಲ್ಲಿ ಇದು ಹೊಸ ಗಾಡಿ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಒಂದು 85-90 lakhs ಇದೆ ಸರ್. ಇದು ಹೊಸ ಗಾಡಿ 10 ಲಕ್ಷ, 10.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ನೀವು ನೋಡ್ತಾ ಇರೋದು ನಮ್ಮ ಮುಂದೆ ಮಾರುತಿ ಸ್ವಿಫ್ಟ್ ಇದೆ, ನೋಡಬಹುದು. 2022 ಮಾಡಲ್ ವೆಹಿಕಲ್, ZXi ವೇರಿಯಂಟ್, ZXi ಪ್ಲಸ್ ಆಪ್ಷನ್ ಅಲ್ಲಿ ಇದು. ಟಾಪ್ ಎಂಡ್ ಡ್ಯೂಲ್ ಏರ್ ಬ್ಯಾಗ್, ABS, ಬಟನ್ ಸ್ಟಾರ್ಟ್ ಅಂಡ್ ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಸಿಸ್ಟಮ್ ಎಲ್ಲ ಬರುತ್ತೆ. ಲೆದರ್ ಸೀಟ್ಸ್ ಆಗಲಿ, ನಿಮಗೆ ಟೈರ್ಸ್ ಕಂಡೀಷನ್ ಆಗಲಿ ನೋಡಬಹುದು. ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಯಾರು ಹೊಸ ಗಾಡಿ ನೋಡ್ತಾ ಅವ್ರಿಗೆ ಪ್ರಮೋದ್ ಸರ್ ಇದು ಸಜೆಸ್ಟ್ ಮಾಡ್ತೀನಿ. ಬೇರೆ 20,000 ಓಡಿರೋದು ವೆಹಿಕಲ್, 22 ಮಾಡಲ್ ತಗೊಳ್ಬಹುದು ಅಂತ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ 7,75,000 ಹೇಳ್ತಾ ಇರೋದು. ಫೈನಲ್ ಒಂದೇ ಬೆಲೆ, 740 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 7,40,000 ಗೆ ಬರೀ 20,000 ಓಡಿರೋದು ಗಾಡಿ. ZXi ಟಾಪ್ ಎಂಡ್, ZXi ಆಪ್ಷನ್ ಅಲ್ಲಿ ಇದು ಸರ್. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಪ್ರೈಸಿಂಗ್ ನೋಡ್ಬಿಟ್ಟು ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 775 ಹೇಳ್ತಾ ಇರೋದು. ಫೈನಲ್ ಒಂದೇ ಬೆಲೆ ಪ್ರಮೋದ್ ಸರ್, 7,45,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಓಕೆ. ಹಾಗೆ ನೆಕ್ಸ್ಟ್ ಗಾಡಿ ಯಾವ ತೋರಿಸ್ತೀರಾ ನಮ್ಗೆ ಸರ್? ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇರೋದು Hyundai Santa Fe, 2014 ಮಾಡಲ್ ವೆಹಿಕಲ್, ಟಾಪ್ ಎಂಡ್ ಆಟೋಮೆಟಿಕ್ 4-wheel ಡ್ರೈವ್. ಇದು 4x4 4-wheel ಡ್ರೈವ್, ಆಟೋ 4-wheel ಡ್ರೈವ್, ಆಟೋಮೆಟಿಕ್ ವೆಹಿಕಲ್, 8 ಸೀಟರ್ ವೆಹಿಕಲ್ ಸರ್. ಇದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ನೋಡಬಹುದು ಇಂಟೀರಿಯರ್, ಎಕ್ಸ್ಟೀರಿಯರ್, 8 ಏರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿನು, ಅಂಡ್ ABS, ಮ್ಯಾಗ್ವಿಲ್, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಪ್ಲಸ್ ಸ್ಟೀರಿಂಗ್, ಆಟೋ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ, ಕಂಪನಿ ಸಿಸ್ಟಮ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಅಂಡ್ ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಎಲ್ಲ ಬರುತ್ತೆ. ನಿಮ್ಗೆ ಇದರಲ್ಲಿ ಆರಾಮಾಗಿ ನೋಡಬಹುದು ನೀವು ಎಷ್ಟು ಬೂಟ್ ಸ್ಪೇಸ್ ಸಿಗುತ್ತೆ ಅಂತ. ಲೈಕ್ ನೀವು ಕ್ರೆಟಾ ತರಾನು ಯೂಸ್ ಮಾಡಬಹುದು. ಇದಕ್ಕೆ ನೋಡಿ, ಕ್ರೆಟಾ ತರಾನು ಯೂಸ್ ಮಾಡಬಹುದು. ಇಲ್ಲ 8 ಸೀಟರ್ ಯೂಸ್ ಬೇಕಂದ್ರೆ ನೋಡಬಹುದು, ಇಲ್ಲಿ ಆ ತರ 8 ಸೀಟರ್ನು ಕೂಡ ಮಾಡಬಹುದು. ಅಂಡ್ ಬ್ಯಾಕ್ AC ಕೂಡ ಬರುತ್ತೆ ನಿಮ್ಗೆ. ಇಲ್ಲಿ ಒಂದು, ಅಲ್ಲಿ ಒಂದು AC ಬರುತ್ತೆ, ಬ್ಯಾಕ್ AC ಕೂಡ ಬರುತ್ತೆ ಇದರಲ್ಲಿ ನಿಮ್ಗೆ. Santa Fe Hyundai ಯಾರು ನೋಡ್ತಾ ಇರೋರಿಗೆ ಬೆಸ್ಟ್ ಗಾಡಿ ವೆಹಿಕಲ್. ಲೈಕ್ ನಿಮ್ಗೆ ಒಂದು 4x4 ಕಾರ್ ಇರುತ್ತೆ, ಲಕ್ಸುರಿ ಕಾರ್ ಇರುತ್ತೆ. 2014 ಮಾಡಲ್ ಸರ್. ಇದು ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು ಅರೌಂಡ್ 10,85,000 ಹೇಳ್ತಾರೆ. ಫೈನಲ್ ಒಂದು 10,25,000 ಬಂದ್ರೆ ಗಾಡಿ ಕೊಡ್ತೀನಿ. 10,25,000. ಓಕೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಸರ್. ನೆಕ್ಸ್ಟ್ ನೋಡಿ ನೋಡ್ತಾ ಇದ್ದೀರಾ SUV 500 ಇದೆ ನನ್ನ ಹತ್ರ. ಇಲ್ಲ, ಇದು ವಿತೌಟ್ ಸನ್ ರೂಫ್, 2014 ಮಾಡಲ್ W8 ಇದು. W8 ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, 8 ಏರ್ ಬ್ಯಾಗ್ಸ್ ಬರುತ್ತೆ,
ಪ್ಲಸ್ ನಿಮಗೆ ಕ್ರೂಸ್ ಕಂಟ್ರೋಲು, ಸ್ಟೇರಿಂಗ್ ಆಟೋ ಕಂಟ್ರೋಲು, ಕಂಪನಿ ಸಿಸ್ಟಮ್, ನ್ಯಾವಿಗೇಷನ್, ಅಲಾಯ್ ವೀಲ್ಸು, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್, ಗ್ಲಾಸ್ ಎಲ್ಲ ಬರುತ್ತೆ. W8 ಅಲ್ಲಿ ಏನ್ ಬರುತ್ತೆ ಆಪ್ಷನ್ಸ್ ಎಲ್ಲ ಪ್ರತಿಯೊಂದು ಬರುತ್ತೆ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ 2014 ಮಾಡಲ್ಗೆ ಅರೌಂಡ್ 8,25,000 ಹೇಳ್ತಾ ಇರೋದು. ಒಂದು 7,45,000 ಬಂದ್ರೆ ಗಾಡಿ ಕೊಡ್ತೀನಿ. 7,45,000ಗೆ ಫೈನಲ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಸರ್ ZXi ವೇರಿಯಂಟ್ ಸೆಲೆರಿಯೋ ಇರೋದು. ಸರ್ ಅದನ್ನು ಕೂಡ ಆಟೋಮೆಟಿಕ್ ಕಾರು, 2016 ಮಾಡಲ್ ವೆಹಿಕಲ್, ZXi ವೇರಿಯಂಟ್ ಆಟೋಮೆಟಿಕ್. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್, ABS ಬ್ರೇಕ್, ಕಂಪನಿ ಸಿಸ್ಟಮ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಬರುತ್ತೆ, ಸೈಡ್ ಮಿರರ್ಸ್ ಇಂಡಿಕೇಟರ್ ಬರುತ್ತೆ, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಫೋಗ್ ಲ್ಯಾಂಪ್ಸ್ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಈ ಗಾಡಿನೂ ಕೂಡ ಕಸ್ಟಮರ್ ಅರೌಂಡ್ 4,35,000 ಹೇಳ್ತಾ ಇದ್ದಾರೆ. ಫೈನಲ್ 4,10,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 4,10,000ಕ್ಕೆ. ಓಡಿರೋದು ಎಷ್ಟು ಅಂತ ಹೇಳಿದ್ರೆ ಸರ್ 52,000. ಓಕೆ, 52,000. ಹಾಗೆ ನೆಕ್ಸ್ಟ್ ಇನ್ನೊಂದು ಸರ್ i20. ಸರ್ i20 ನೋಡ್ತಾ ಇದ್ದೀರಾ, ಇದನ್ನು ಕೂಡ 2017 ಮಾಡಲ್ ಇಲೈಟ್ i20. ಯಾರು ನೋಡ್ತಾ ಇದ್ರು ಬೆಸ್ಟ್ ವೆಹಿಕಲ್, ಹೊಸ ಗಾಡಿ ತರ ಮೇಂಟೈನ್ ಮಾಡಿದ್ರೆ. 33,000 ಓಡಿರೋದು ಗಾಡಿ, ಸಿಂಗಲ್ ಓನರ್ ವೆಹಿಕಲ್, ಸ್ಪೋರ್ಟ್ ಆಪ್ಷನಲ್ ವೇರಿಯಂಟ್ ಇದು. ಏರ್ ಬ್ಯಾಗ್ಸು, ABS, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ. ಆಲ್ಮೋಸ್ಟ್ ನಿಮಗೆ ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಬರುತ್ತೆ, ಸೈಡ್ ಮಿರರ್ ಇಂಡಿಕೇಟರ್ಸ್ ಬರುತ್ತೆ, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಪ್ರಮೋದ್ ಸರ್ ಕಸ್ಟಮರ್ 675 ಹೇಳ್ತಾ ಇರೋದು. ಫೈನಲ್ ಒಂದು 645 ಬಂದ್ರೆ ಗಾಡಿ ಕೊಡ್ತೀನಿ. ಎಸ್ ಸರ್. ಸರ್ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ಪ್ರಮೋದ್ ಸರ್ ಇನೋವಾ ಇದೆ ನನ್ನ ಹತ್ರ. ಫ್ಯಾಮಿಲಿ ಯೂಸ್ಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಎವರ್ ಗ್ರೀನ್ ಗಾಡಿ, ಎನಿ ಟೈಮ್ ನೀವು ಸೇಲ್ ಮಾಡೋನು ಕೂಡ ಲಾಸ್ ಆಗಲ್ಲ, ಆ ತರ ವೆಹಿಕಲ್ ಇದು. ಇವಾಗ ಓಲ್ಡ್ ಗಳತ್ತಾರಲ್ವಾ ಆ ತರ ಇದು. ಸರ್ ಇದು 2012 ಮಾಡಲ್, GX ವೇರಿಯಂಟ್, ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ರೂಫ್ AC ಬರುತ್ತೆ, ಅಂಡ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸಿಸ್ಟಮ್ ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಕಸ್ಟಮರ್ ಹಾಕಿದ್ದಾರೆ, ಟಚ್ ಸ್ಕ್ರೀನ್ ಸಿಸ್ಟಮ್, ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಬರುತ್ತೆ. ಸರ್ ಡ್ರಿವೆನ್ ಅರೌಂಡ್ 1,35,000. ಅದನ್ನು ಕೂಡ ರೆಕಾರ್ಡೆಡ್ ನಂದಿ ಟೊಯೋಟಾ ಶೋರೂಮ್ ಅಲ್ಲಿ ಸರ್ವಿಸ್ ಹಿಸ್ಟ್ರಿ ಕೂಡ ಕೊಡ್ತೀನಿ ಬೇಕಂದ್ರೆ. ಸಿಂಗಲ್ ಓನರ್ ವೆಹಿಕಲ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ 9,25,000 ಹೇಳ್ತಾ ಇರೋದು. ಅಷ್ಟೂ ಬೇಡ ಸರ್, ಒಂದು 8,45,000 ಬಂದ್ರೆ ಗಾಡಿ ಕೊಡ್ತೀನಿ. 8,45,000 ವಿತ್ ಅಡ್ವೊಕೇಟ್ ಯೂಸ್ ಮಾಡಿರೋದು ವೆಹಿಕಲ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಶೋರೂಮ್ ಹಿಸ್ಟ್ರಿ, ಶೋರೂಮ್ ಸರ್ವಿಸ್ ಜೊತೆಲಿ ಕೊಡ್ತೀನಿ. ಓಕೆ. ಹಾಗೆ ನೆಕ್ಸ್ಟ್ ಮತ್ತೊಂದು ಸ್ಕೋಡಾದಲ್ಲಿ ಸರ್ ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದ್ದೀರಾ ಸ್ಕೋಡಾ ರ್ಯಾಪಿಡ್ ಬಂದಿದೆ. ನೆಕ್ಸ್ಟ್ ನೆನ್ನೆನೆ ಬಂದಿರೋದು, ರೀಫಾಪ್ ಮಾಡ್ತಾ ಇದ್ದಾರೆ, ಪಾಲಿಶಿಂಗು ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು. 2016 ಮಾಡಲ್ ವೆಹಿಕಲ್, ಕ್ಲೀನ್ ಆಗಿದೆ ವೆಹಿಕಲ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಆಂಬಿಯಂಟ್ ವೇರಿಯಂಟ್ ಇದು. ಇದರಲ್ಲಿ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್, ABS ಬ್ರೇಕ್ ಬರುತ್ತೆ. ಅಲಾಯ್ ವೀಲ್ಸ್ ಔಟ್ ಆಫ್ ಮಾರ್ಕೆಟ್ ಕಸ್ಟಮರ್ ಹಾಕಿದ್ದಾರೆ, ಲೆದರ್ ಸೀಟ್ಸ್ ಹಾಕಿದ್ದಾರೆ. ಡ್ರಿವೆನ್ ಅರೌಂಡ್ 67,000 ಕಿಲೋಮೀಟರ್ಸ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು, ರೆಡಿ ಟು ಯೂಸ್ ಅಂತ ಹೇಳ್ಬೋದು. ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಕಸ್ಟಮರ್ 5,25,000 ಹೇಳ್ತಾ ಇರೋದು. ಸರ್ ಫೈನಲ್ 4,75,000ಗೆ ಈ ಪ್ರೈಸ್ ಅಲ್ಲಿ ಎಂಟೈರ್ ಮಾರ್ಕೆಟ್ ಚಾಲೆಂಜ್ ಮಾಡ್ತೀನಿ. ಸ್ಕೋಡಾ ರ್ಯಾಪಿಡ್ 2016 ಮಾಡಲ್ ಗಾಡಿ ಯಾರೂ ಕೊಡಲ್ಲ. ಲೋನ್ ಅಲ್ಲಿ ನೋಡ್ತಾ ಇರೋರಿಗೆ ಜಸ್ಟ್ 25,000 ತಗೊಂಡ್ ಬನ್ನಿ, ಮಿಕ್ಕಿದ ಗಾಡಿ ತಗೊಂಡೋಗಿ. ನೆಕ್ಸ್ಟ್ ಗಾಡಿ ನೆಕ್ಸ್ಟ್ ನೋಡ್ತಾ ಇದೀರಾ ಪ್ರಮೋದ್ ಸರ್ ವರ್ನಾ ಫ್ಯೂಡಿಕ್ ಇದೆ. ಇದನ್ನು ಕೂಡ ವೈನ್ ರೆಡ್ ಕಲರ್ ಇದು ನೋಡ್ಬೋದು. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಡೀಸೆಲ್ ಇಂಜಿನ್, SX ವೇರಿಯಂಟ್, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಆಟೋ ಕಂಟ್ರೋಲ್ಸ್ ಬರುತ್ತೆ, ಲೆದರ್ ಸೀಟ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ, ಅಂಡ್ ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಬರುತ್ತೆ, ಸ್ಟೇರಿಂಗ್ ಆಟೋ ಕಂಟ್ರೋಲ್ಸ್ ಬರುತ್ತೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡೀಸೆಲ್ ಇಂಜಿನ್, 1.6 SX. ಮೈಲೇಜ್ ಅಲ್ಲಿ ನೋಡ್ತಾ ಇದ್ರೆ ಸಿಟಿಯಲ್ಲಿ 15-16 ಬರುತ್ತೆ, ಲಾಂಗ್ ಅಲ್ಲಿ 17-18 ಬರುತ್ತೆ. ಪ್ರಮೋದ್ ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 5,25,000 ಹೇಳ್ತಾ ಇರೋದು. ಫೈನಲ್ ಒಂದೇ ಬೆಲೆ 4,95,000 ಬಂದ್ರೆ ಗಾಡಿ ಕೊಡ್ತೀನಿ. ಓಕೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಸರ್, ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ಹೋಂಡಾ ಅಮೇಜ್ ಇದೆ, ಡೀಸೆಲ್ ವೇರಿಯಂಟ್, 2013 ಮಾಡಲ್ ಡೀಸೆಲ್ ಕಾರು. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ, ಸಿಸ್ಟಮ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಪ್ರಮೋದ್ ಸರ್ ಈ ಗಾಡಿ ಕೂಡ ಅಮೇಜ್ ಡೀಸೆಲ್ ಗಾಡಿಗೆ ಮೈಲೇಜ್ ಕೂಡ ಸಿಟಿಯಲ್ಲಿ ಆರಾಮಾಗಿ ನಿಮಗೆ 18-20 ಬರುತ್ತೆ, ಲಾಂಗ್ ಅಲ್ಲಿ 24-25 ಟಚ್ ಆಗುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ 4,10,000 ಹೇಳ್ತಾ ಇರೋದು. ಒಂದು 3,60,000 ಬಂದ್ರೆ ಗಾಡಿ ಕೊಡ್ತೀನಿ. 3,60,000ಗೆ ಹೋಂಡಾ ಅಮೇಜ್ ಸಿಗ್ತಿರೋದು. ನಿಮಗೆ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ. ಮಾಡೋಣ, ಸಣ್ಣ ಪುಟ್ಟ ಮಾಡೋಣ ಸರ್. 13 ಮಾಡಲ್ ಡೀಸೆಲ್ ವೆಹಿಕಲ್, ಬನ್ನಿ ಗಾಡಿ ನೋಡ್ಲಿ. ಕಸ್ಟಮರ್ ಬೇಕಂದ್ರೆ ಕುತ್ಕೊಂಡು ಮಾತಾಡೋಣ. ನೆಕ್ಸ್ಟ್ ನಮ್ಮ ಮುಂದ್ಗಡೆ ಒಂದು ಸ್ಮಾಲ್ ಕಾರ್ ಇದೆ, ಡೆಕ್ಸನ್ ರೆಡಿಗೋ ಅಂತ. 2016 ಮಾಡಲ್ ವೆಹಿಕಲ್, ಡ್ರಿವೆನ್ ಜಸ್ಟ್ 33,000 ಕಿಲೋಮೀಟರ್ಸ್, ಸಿಂಗಲ್ ಓನರ್ ವೆಹಿಕಲ್. ತುಂಬಾ ಕ್ಲೀನ್ ಆಗಿದೆ. ಯಾರು ಒಂದು 800 ಆಲ್ಟೋ ಆ ತರ ನೋಡ್ತವ್ರಿಗೆ ಅದೇ ಪ್ರೈಸ್ ನೀವು ಒಂದು ಲೋ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಆಲ್ಟೋನು ಸಿಗಲ್ಲ ಆ ಪ್ರೈಸ್ ಅಲ್ಲಿ. ಲೇಟೆಸ್ಟ್ ಮಾಡಲ್ 16 ಮಾಡಲ್ ಆಲ್ಟೋ ತಗೊಂಡೋದ್ರೆ ಎಲ್ಲಿ ಇರುತ್ತೆ ಪ್ರೈಸ್? ನಮ್ಗೆ ಆ ಪ್ರೈಸ್ ಬೇಡ, ಇದು ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತೀನಿ. 16 ಮಾಡಲ್ ಗಾಡಿ, ಲೇಟೆಸ್ಟ್ ಗಾಡಿ, AC ಪವರ್ ಸ್ಟೀರಿಂಗ್, ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ. ಆಲ್ಮೋಸ್ಟ್ ಹೊಸ ಲೆದರ್ ಸೀಟ್ಸ್ ಇದೆ. ಸಿಸ್ಟಮ್ ಎಲ್ಲ ತುಂಬಾ ಚೆನ್ನಾಗಿದೆ. ವೆಹಿಕಲ್ ವೆಲ್ ಮೇಂಟೈನ್ ಮಾಡಿದ್ದಾರೆ. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ 2,85,000 ಹೇಳ್ತಾ ಇರೋದು. ಫೈನಲ್ ಒಂದು
2,35,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,35,000ಗೆ ಆಟೋಮೆಟಿಕ್ ವೇರಿಯಂಟ್ ಅಲ್ವಾ ಸರ್? ಇದು ಮ್ಯಾನ್ಯುಯಲ್ ವೇರಿಯಂಟ್ 2016 ಮಾಡಲ್, ಜಸ್ಟ್ 32,000 ಓಡಿದೆ. ಯಾರು ಲೋನ್ ಅಲ್ಲಿ ನೋಡ್ತಾ ಅವ್ರಿಗೆ ಬೆಸ್ಟ್ ಆಪ್ಷನ್ ಸರ್. ಜಸ್ಟ್ ಒಂದು 20,000 30,000 ತಗೊಂಡ್ ಬಂದ್ರೆ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ರೆ, ಸ್ಯಾಲರಿ ಕಸ್ಟಮರ್ ಒಳ್ಳೆ ಇದೆ, 0 ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಮಾಡ್ಕೊಡ್ತೀನಿ. ಸೂಪರ್. ಹಾಗೆ ನೆಕ್ಸ್ಟ್ ಇರೋದು ಸರ್ ನೆಕ್ಸ್ಟ್ ಡಸ್ಟರ್, ರೆನಾಲ್ಟ್ ಡಸ್ಟರ್ 2013 ಮಾಡಲ್ ವೆಹಿಕಲ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. RXZ 110 ಟಾಪ್ ಎಂಡ್ ಇದು. RXZ 110 ಕಿಲೋಮೀಟರ್ ಡ್ರಿವೆನ್ ಅರೌಂಡ್ 80,000 ನೋಡಿದೆ ವೆಹಿಕಲ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ 5,10,000 ಹೇಳ್ತಾ ಇರೋದು. ಒಂದು 4,60,000 ಬಂದ್ರೆ ರೆನಾಲ್ಟ್ ಡಸ್ಟರ್ RXZ ಟಾಪ್ ಎಂಡ್ 110 2013 ಮಾಡಲ್ ಕೊಡ್ತೀನಿ ಸರ್. ಜಸ್ಟ್ ಫಾರ್ 4,60,000, 4,60,000ಗೆ. ನೆಕ್ಸ್ಟ್ ಹೋಂಡಾ ಸಿಟಿ ಇರೋದು. ನೆಕ್ಸ್ಟ್ ಹೋಂಡಾ ಸಿಟಿ ನೋಡ್ತಾ ಇದ್ದೀರಾ, 2009 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ 68,000 ಕಿಲೋಮೀಟರ್ಸ್, ಎಸ್ ವೇರಿಯಂಟ್ ಇದು. ತುಂಬಾ ಚೆನ್ನಾಗಿದೆ ವೆಹಿಕಲ್, ವೆಲ್ ಮೇಂಟೈನ್ ಮಾಡಿದ್ದಾರೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 3,25,000 ಹೇಳ್ತಾ ಇರೋದು. ಫೈನಲ್ ಒಂದು 2,90,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಓಕೆ. ಹಾಗೆ ನೆಕ್ಸ್ಟ್ ಎರ್ಟಿಗಾ ನೋಡೋರಿಗೆ ಮಲ್ಟಿಪಲ್ ಆಪ್ಷನ್ ಈ ಸರ್ತಿ ಸಿಗೋದಿಲ್ಲ, ಒಂದೇ ಇದೆಯಾ? ಹೌದು ಸರ್, ಎರ್ಟಿಗಾ ಇದು ಒಂದು ರೆಡಿ ಇದೆ ಸದ್ಯಕ್ಕೆ ನಮ್ಮ ಶೋರೂಮ್ ಅಲ್ಲಿ. ಬೇಕಂದ್ರೆ ತರ್ಸ್ಕೊಳ್ಳೋಣ. ಡೀಸೆಲ್ ಗಾಡಿಗಳು ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ, ಪೆಟ್ರೋಲ್ ಗಾಡಿಗಳು ಸಿಗ್ತಾ ಇದೆ, ಡೀಸೆಲ್ ಗಾಡಿಗಳು ಸಿಗ್ತಾ ಇಲ್ಲ, ಅಷ್ಟು ಡಿಮ್ಯಾಂಡ್ ಆಗಿಬಿಟ್ಟಿದೆ. ಇದು ನನ್ನ ಹತ್ರ ಇದೆ ಡೀಸೆಲ್ 2015 ಮಾಡಲ್, ಸಿಂಗಲ್ ಓನರ್, VDI ವಿತ್ ABS, ಡ್ರಿವೆನ್ ಅರೌಂಡ್ 71,000 ಕಿಲೋಮೀಟರ್ಸ್. ಫ್ಯಾಮಿಲಿ ಯೂಸ್ಗೆ, ಮೇಂಟೆನೆನ್ಸ್ ಕಮ್ಮಿ ಕಾರು ಅಂಡ್ ಮೈಲೇಜ್ ಕಾರ್ ಅಂತ ಆರಾಮಾಗಿ ಎಲ್ಲರೂ ಇಷ್ಟಪಡ್ತಾರೆ ಗಾಡಿಗೆ ಇದು. ಸರ್ ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ 725 ಹೇಳ್ತಾ ಇರೋದು ಸರ್. ಫೈನಲ್ ಒಂದೇ ಬೆಲೆ ಹೇಳ್ಬಿಡ್ತೀನಿ ಶಾರ್ಟ್ ಕಟ್ ಅಲ್ಲಿ, 6,40,000 ಕೊಡ್ತೀನಿ ಸರ್. ಡೌನ್ ಪೇಮೆಂಟು ಅವ್ರ ಹತ್ರ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಸರ್, ಮಿನಿಮಮ್ ಒಂದು 1,00,000 ಡೌನ್ ಪೇಮೆಂಟ್ ಮಾಡಲಿ, ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ಮತ್ತೊಂದು ಯೂತ್ಗೆ ಅನ್ನೋದಕ್ಕಿಂತ ಒಂದು ಯುನೀಕ್ ರೆಟ್ರೋ ಲುಕ್ ಅಲ್ಲಿ ಇದೆ ಸರ್ ಈ ಗಾಡಿ. ಹೌದು ಸರ್, 2016 ಮಾಡಲ್ ವೆಹಿಕಲ್, ಪೋಲೋ GT ವೇರಿಯಂಟ್ ಇದು. 1.5 TDI ವೇರಿಯಂಟ್ ನೋಡ್ಬೋದು. ಕಟ್ ಸ್ಟೇರಿಂಗ್ ಎಲ್ಲ ಬರುತ್ತೆ ನಿಮ್ಗೆ ಆಲ್ಮೋಸ್ಟ್. ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸ್ಟೇರಿಂಗ್ ಆಟೋ ಕಂಟ್ರೋಲ್, ಕಂಪನಿ ಸಿಸ್ಟಮ್, ಲೆದರ್ ಸೀಟ್ಸ್ ಆಗಲಿ, ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ಖರ್ಚು ಮಾಡಂಗಿಲ್ಲ. ಡೀಸೆಲ್ ಇಂಜಿನ್ ವೆಹಿಕಲ್. ಪೋಲೋ GT ಅಂದ್ರೆ ಒಂದು ಹುಡುಗರಿಗೆ ಒಂದು ಕ್ರೇಜ್, ಯಾಕಂದ್ರೆ ಪವರ್ಫುಲ್ ವೆಹಿಕಲ್, ಓಡಿಸಕ್ಕೆ ಸಖತ್ ಮಜಾ ಬರುತ್ತೆ ಅಂತ ಎಲ್ಲರೂ ಇಷ್ಟಪಡ್ತಾರೆ ಸರ್. ರೀಜನಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. 2015 ಮಾಡಲ್ ವೆಹಿಕಲ್, ಪೋಲೋ GT ವೇರಿಯಂಟ್ 1.5 ಸರ್. ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 6,25,000 ಹೇಳ್ತಾ ಇರೋದು. ಫೈನಲ್ ಒಂದು 5,70,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಾ ಇದ್ದೀರಾ, GL ಇದೆ, ಮರ್ಸಿಡೀಸ್ ಬೆಂಜ್ GL ವೇರಿಯಂಟ್ 2012 ಮಾಡಲ್, ಫುಲ್ಲಿ ಆಪ್ಷನ್ ವೆಹಿಕಲ್, ಲಕ್ಸುರಿ ಕಾರ್ ಸರ್ ಇದು. ಯಾರೋ ಒಂದು ಲಕ್ಸುರಿ ಕಾರ್, 8 ಸೀಟರ್ ಕಾರ್ ನೋಡ್ತಾ ಇರೋರಿಗೆ ನನ್ನ ಹತ್ರ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಅದನ್ನು ಕೂಡ ನೋಡ್ಬೋದು ನೀವು. ಮಾರ್ಕೆಟ್ ಅಲ್ಲಿ ನಿಮ್ಗೆ ಏನು ಪ್ರೈಸಿಂಗ್ ಅಂತ ಮಾರ್ಕೆಟ್ ಇಂದ ಬೇಕಂದ್ರೆ 2-3 ಲಕ್ಷ ಕಮ್ಮಿಯಲ್ಲಿ ಕೊಡ್ತೀನಿ ಅಂತ ಹೇಳ್ತೀನಿ. ನೋಡ್ಬೋದು ಒಳಗಡೆ ಇಂಟೀರಿಯರ್, ಲೆದರ್ ಸೀಟ್ಸ್ ಆಗ್ಲಿ, ನಿಮ್ಗೆ ಒಳಗಡೆ ಸಿಸ್ಟಮ್ಸ್, ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೆ. ಹಿಂದ್ಗಡೆ ನೋಡ್ಬೋದು LED ಸ್ಕ್ರೀನ್ಸ್ ಕೂಡ ಎಲ್ಲ ಇದೆ. ಆಲ್ಮೋಸ್ಟ್ ಮರ್ಸಿಡೀಸ್ ಕಂಪನಿದ ಎಲ್ಲ ಫಿಟ್ಟಿಂಗ್ಸ್ ಆಗಿರೋದು. ಸನ್ರೂಫ್ ಎಲ್ಲ ಡಬಲ್ ಸನ್ರೂಫ್ ಓಪನ್ ಆಗುತ್ತೆ ಮೇಲೆ ನಿಮ್ಗೆ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಪ್ರಮೋಸರ್ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 19 lakhs ಹೇಳ್ತಾ ಇರೋದು. 19 lakhs ಬೇಡ ಸರ್, ಒಂದು 16,50,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್.